ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರಿಗೂ ದುರ್ಗಾ ಚಾನಲ್ಗೆ ಸ್ವಾಗತ. ಇವತ್ತೊಂದು ಸೂಪರ್ ಆಗಿರುವಂಥ ಸ್ನ್ಯಾಕ್ಸ್ ರೆಸಿಪಿನ ನಾನು ನಿಮಗೆ ಮಾಡಿ ತೋರಿಸ್ತಿದ್ದೀನಿ. ಸಾಯಂಕಾಲ ಟೈಮು ಟೀ ಜೊತೆಗೆ ಭಾಳನ ಸೂಪರಾಗಿರ್ತಾವೆ. ಆಮೇಲೆ ಈಗ ಥಂಡಿನೂ ಸ್ಟಾರ್ಟ್ ಆಗೈತಿ. ಈ ರೀತಿ ನಾವು ಸ್ನ್ಯಾಕ್ಸನ್ನು ಮಾಡಿಟ್ಕೊಂಡ್ರೆ ಆರಾಮಾಗಿ ಒಂದು ತಿಂಗಳನ್ಗಟ್ಟಲೆ ನಾವು ಇದನ್ನ ಮಾಡಿಕೊಂಡು ಇಟ್ಕೋಬೋದು. ಅಂದರೆ ಹೆಂಗೆ ಮಾಡಿದೆ ಮತ್ತು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ಅಂತ ಹೇಳ್ತೀನಿ. ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಕ್ಲಿಕ್ ಮಾಡಿರಿ. ಹಂಗೆ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ ಫ್ರೆಂಡ್ಸ್. ಬರೀ ಹೆಂಗೆ ಮಾಡಿದೆ ಮತ್ತು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ತೊಗೊಂಡಿನಿ ಅಂತ ಹೇಳ್ತೀನಿ. ನೋಡ್ರಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದ್ದಾವೆ ಅಂದ್ರೆ ಇವು ಮಾಡಿ ನೋಡ್ರಿ, ನಿಮಗೆ ಗೊತ್ತಾಗತ್ತೆ. ನೋಡ್ರಿ, ನಾನೀಗ ಇಲ್ಲಿ ಮೊದಲನೇದಾಗಿ ನಾನು 2 ಆಲೂಗಡ್ಡಿನ ಬೇಯಿಸಿಟ್ಕೊಂಡಿದ್ದೀನಿ. ಹಂಗೆ ಒಂದು ಹಸಿಮೆಣ್ಸಿನ್ಕಾಯಿ ಹೆಚ್ಚಿಟ್ಕೊಂಡಿನಿ. ಸಣ್ಣದಾಗಿ ಎಷ್ಟು ಸಣ್ಣದಾಗುತ್ತೋ ಅಷ್ಟು ಸಣ್ಣದಾಗಿ ಹೆಚ್ಚಿಟ್ಕೊಂಡಿನಿ. ಹಂಗೆ ಒಂದು ಸ್ವಲ್ಪ ಕೊತ್ತಂಬರಿ ನೀಲಿ ಹೆಚ್ಚಿ ರೆಡಿ ಮಾಡಿ ಇಟ್ಕೊಂಡಿನಿ. ಈಗ ನಾನು ಒಂದು ಬಟ್ಲಿಗೆ ದೊಡ್ಡ ಬಟ್ಲಿಗೆ 1 ಬಟ್ಲಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊತೀನಿ. ಇದಕ್ಕೆ ಮೈದಾ ಹಿಟ್ಟು ಹಾಕೋ ಅವಶ್ಯಕತೆ ಇಲ್ಲ. 1 ಬಟ್ಲಷ್ಟು ಗೋಧಿ ಹಿಟ್ಟು, ಹಂಗೆ 2 ಸ್ಪೂನಷ್ಟು ನಾನಿಲ್ಲಿ ಚಿರೋಟಿ ರವೆ ತೊಗೊಂಡಿನಿ. ನೋಡ್ರಿ, ಈ ಚಮಚದಿಂದ ನಾನು 2 ಚಮಚದಷ್ಟು ಚಿರೋಟಿ ರವೆ ತೊಗೊಂಡಿನಿ. ಸ್ವಲ್ಪ ಕಸೂರಿ ಮೆಥಿ ತೊಗೊಂಡಿನಿ. ಕೈಯಲ್ಲಿ ಇದನ್ನ ಚೆನ್ನಾಗಿ ತಿಕ್ಕಿಬಿಟ್ರೆ ನಮ್ಗೆ ಪೌಡ್ರ್ ಆಗಿಬಿಡ್ತೈತಿ. ಈ ರೀತಿ ನಾನು ತಿಕ್ಕಿ ಅದನ್ನ ಕಸೂರಿ ಮೆಥಿನ ಹಾಕ್ಕೊಂಡೆ. ಹಂಗೆ 1 ಸ್ಪೂನಷ್ಟು ಎಳ್ಳು ಹಾಕ್ಕೊತೀನಿ. ನಿಮಗೆ ಆಪ್ಷನಲ್ ಇದು ಬೇಕಿದ್ದರೆ ಎಳ್ಳನ್ನು ಹಾಕ್ಕೋಬೋದು, ಇಲ್ಲ ಅಂದ್ರೆ ಇಲ್ಲ. ನಾನು ಎಳ್ಳನ್ನು ಒಂದು ಸ್ವಲ್ಪ ಹುರಿದಿಟ್ಕೊಂಡಿರ್ತೀನಿ. ಆವಾಗವಾಗ ನನಗೆ ಬೇಕಂದಾಗ ನಾನು ಅದನ್ನ ಯೂಸ್ ಮಾಡ್ಕೊತೀನಿ. ಹಾಗಾಗಿ ನಿಮಗೆ ಬೇಕಿದ್ದರೆ ಹಾಕ್ಕೋಬೋದು, ಇಲ್ಲ ಅಂದರೆ ಇಲ್ಲ. ಎಳ್ಳು ಹಾಕಿದರೆ ಚೆನ್ನಾಗಿರ್ತೈತೆ, ಅದಕ್ಕೋಸ್ಕರ ಹಾಕ್ತೀನಿ. ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಮತ್ತು ನಾನು ಹೆಚ್ಚಿಟ್ಕೊಂಡಿದ್ನಲ್ಲ ಹಸಿಮೆಣ್ಸಿನ್ಕಾಯಿ ಮತ್ತು ಕೊತ್ತಂಬರಿನ ಹಾಕ್ಕೊಂಡು ನಾನು ಚೆನ್ನಾಗಿದ್ದನ್ನ ಮಿಕ್ಸ್ ಮಾಡ್ಕೊತೀನಿ. ಮಿಕ್ಸ್ ಮಾಡ್ಕೊಂಡು ಆದ ನಂತರ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೋಬೇಕು. ಇದನ್ನೇನು ನೀವು ಎಣ್ಣೆ ಕಾಸೋ ಅವಶ್ಯಕತೆ ಇಲ್ಲ, ಹಸಿ ಎಣ್ಣೆ ಹಾಕ್ಕೊಂಡು ನಡೀತೈತಿ. 1 ಸ್ಪೂನಷ್ಟು ಎಣ್ಣೆ, ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ನಾನಿಲ್ಲಿ ಉಪ್ಪನ್ನು ಹಾಕ್ಕೊಂಡು ನೀರು ಹಾಕ್ಕೊಂಡು ಕಲಿಸ್ಕೊತೀನಿ. ನೀವು ಒಂದು ಸ್ವಲ್ಪ ನೀರು ಹಾಕುವಾಗ ಒಂದು ಸ್ವಲ್ಪ ನೋಡ್ಕೊಂಡು ಹಾಕೋರಿ. ಯಾಕಂದ್ರೆ ನಾನು ಸ್ವಲ್ಪ ಇದನ್ನ ಅರ್ಜೆಂಟಲ್ಲಿ ಮಾಡೋಕ್ಕೆ ಹೋದೆ. ಯಾಕಂದ್ರೆ ನನ್ನ ತಂಗಿಯವರು ಊರಿಗೆ ಹೊಂಟಿದ್ದು, ಆ ಮಗನಿಗೋಸ್ಕರ ಮಾಡೋಕ್ಕೆ ಹೋದೆ. ನಾನು ಸಣ್ಣದು ಏನಾದರೂ ಮಾಡ್ತಿರ್ತೀನಲ್ಲ ನಾನು, ಮಾಡಿ ವಿಡಿಯೋ ಹಾಕೋದ್ರಿಂದ ಅದು ನೋಡ್ತಾ ಇರ್ತೈತಿ ಊರು ಹೋಗ್ತಾನೇನೋ ಅಂತೇಳಂದು ಸ್ವಲ್ಪ ಅರ್ಜೆಂಟಲ್ಲಿ ನಾನು ಮಾಡೋಕ್ಕೆ ಹೋದೆ. ಬೆಳಗ್ಗೆ ಮಾಡಬೇಕು ಅಂತಂದ್ರೆ ನಂಗೆ ಆಗಲಿಲ್ಲ, ಏನೋ ಬೇರೆ ಕೆಲಸ ಬಂದು. ಹಾಗಾಗಿ ಸಾಯಂಕಾಲ ಟೈಮ್ನಾಗ ಅವ್ರು ಹೋಗೋ ಟೈಮ್ನೊಳಗೆ ನಾವಿನ್ನು ಮಾಡಿ ಮುಗಿಸ್ಬೇಕು ಅಂತ ಹೇಳಿದ್ರೆ ಬೇಗ ಮಾಡೋಕ್ಕೆ ಹೋಗಿ ಒಂದು ಸ್ವಲ್ಪನೇ ನೀರು ಜಾಸ್ತಿ ಆಗಿಬಿಟ್ಟು. ಈಗ ನೋಡ್ರಿ, ನಾನು ಇದನ್ನೆಲ್ಲ ಹಾಕಿ ಕಲಸಿದ್ನಲ್ಲ, ಅದನ್ನ 2 ಸ್ಪೂನಷ್ಟು ಒಂದು ಬಟ್ಲಲ್ಲಿ ತೆಗೆದಿಟ್ಕೊಂಡೆ. ಅದನ್ನು ಏನು ಮಾಡ್ತೀನಿ ಅಂತ ಹೇಳಿದ್ರೆ ಮುಂದೆ ನಾನು ನಿಮಗೆ ಹೇಳ್ತೀನಿ. ಇದು ಒಂದು ಸ್ವಲ್ಪ ಅರ್ಜೆಂಟಲ್ಲಿ ಕಲ್ಸೋಕ್ಕೆ ಹೋಗಿ ನಾನು ಒಂದು ಸ್ವಲ್ಪನೇ ನೀರು ಜಾಸ್ತಿ, ಸ್ವಲ್ಪ ಅಂದರೆ 1 ಸ್ಪೂನ್ 2 ಸ್ಪೂನ್ ಆಗಿರ್ಬೋದು ಅಷ್ಟೇ. ಅದಕ್ಕೊಂದು ಸ್ವಲ್ಪ ಹಿಟ್ಟು ಮೆತ್ತಗಾಗಿತ್ತು. ನೀವು ಕಲಿಸ್ಕೊಳ್ಬೇಕಾದ್ರೆ ನೀವು ಒಂದು ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊರಿ. ರೆಸಿಪಿ ಮಾತ್ರ ಭಾಳ ಚೆನ್ನಾಗಿ ಬಂದೈತಿ. ಗಟ್ಟಿಯಾಗಿ ನೋಡಿರಿ ಕಲಿಸ್ಕೊಂಡು ಮೇಲೆ ಸ್ವಲ್ಪ ಎಣ್ಣೆ ಹಚ್ಚಿ ನಾನು ಅದನ್ನ ರೆಡಿ ಮಾಡಿ ಇಟ್ಕೊತೀನಿ. ಒಂದು 5 ನಿಮಿಷ ನೆನೆಸಿಟ್ಕೊಂಡ್ರೆ ಸಾಕು. ಇದನ್ನೆಲ್ಲ ನೀವು ಒಂದು ಸ್ವಲ್ಪ ಪೌಡ್ರ್ ಮಾಡೋವರೆಗೂ ನೀವು ನೆನೆಸಿಟ್ಕೊಂಡ್ರೆ ಅದನ್ನ ಸಾಕಾಗುತ್ತೆ. ಭಾಳ ಹೊತ್ತು ನೆನೆಸೋ ಅವಶ್ಯಕತೆಯೂ ಇಲ್ಲ. ಇಲ್ಲಿ 1 ಮುಷ್ಟಿಯಷ್ಟು ನಾನು ಶೇಂಗಾ ಹಾಕ್ಕೊಂಡಿನಿ. ಹಂಗೆ ಒಂದು ಮೆಣಸಿನ್ಕಾಯಿ ಹಾಕ್ಕೊಂಡಿನಿ. 1 ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿನಿ. ನೀವು ಬೇಕಿದ್ದರೆ ಇದ್ರೊಳಗನ ಕಾಳು ಮೆಣಸಿನಕಾಳು ಹಾಕ್ಕೊಂಡು ನೀವು ಇದನ್ನ ಫ್ರೈ ಮಾಡ್ಕೋಬೋದು. ನನಗೆ ಖಾರ ಜಾಸ್ತಿ ಆಗುತ್ತೆ ಮಕ್ಕಳು ತಿನ್ನೋದು ಅಂತೇಳಂದು ನಾನು ಸ್ವಲ್ಪ ಇಲ್ಲಿ ಕಾಳು ಮೆಣಸಿನಕಾಳು ಹಾಕ್ಕೊಂಡಿಲ್ಲ. ಮೆಣಸಿನಕಾಳು ಹಾಕ್ದೇನೆ ನಾನು ಫ್ರೈ ಮಾಡ್ಕೊಳ್ಕೊತೀನಿ. ಸ್ವಲ್ಪ ಜೀರಿಗೆ ಘಮ ಬರೋವರೆಗೂ ನಾವು ಹುರ್ಕೊಂಡ್ರೆ ಸಾಕು. ಅದು ಆರಿದ ಮೇಲೆ ನಾನು ಮಿಕ್ಸಿ ಮಾಡಿ ಪೌಡ್ರ್ ನೋಡ್ರಿ ಈ ರೀತಿ ತರಿಯಾಗಿ ನಾನು ಮಿಕ್ಸಿ ಮಾಡ್ಕೊಂಡಿನಿ. ಜಾಸ್ತಿ ಪೌಡ್ರ್ ಮಾಡೋಕ್ಕೆ ಹೋಗ್ಬೇಡ್ರಿ, ಸ್ವಲ್ಪ ತರಿಯಾಗಿದ್ದು ನಡೀತೈತಿ. ಈ ಕಡೆ ನಾನು ಆಲೂಗಡ್ಡೆ ಬೇಯಿಸಿಟ್ಟಿದ್ನಲ್ಲ ಅದನ್ನು ನಾನು ಚೆನ್ನಾಗಿ ಮ್ಯಾಶ್ ಮಾಡ್ಕೊಂಡು ಆದ ನಂತರ ಹಸಿಮೆಣ್ಸಿನ್ಕಾಯಿ ಮತ್ತು ಕೊತ್ತಂಬರಿನ ನಾನು ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿದ್ದನ್ನ ಕಲಿಸ್ಕೊತೀನಿ. ಅಂದ್ರೆ ಹಸಿಮೆಣ್ಸಿನ್ಕಾಯಿ ನಾನು ಮತ್ತೆ ಇಲ್ಲಿ ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ. ಯಾಕಂದರೆ ಇಲ್ಲೂ ನಾನು ಒಂದೇ ಮೆಣಸಿನ್ಕಾಯಿ ಇದನ್ನು ಮಾಡ್ಕೊಂಡಿದ್ನಲ್ಲ, ಅದಕ್ಕೋಸ್ಕರ ಸ್ವಲ್ಪ ನೋಡಿ ಖಾರ ಹಾಕ್ಕೊಂಡಿನಿ. ಇಲ್ಲಿ ಅಷ್ಟೇ, ನೀವು ಅಷ್ಟೇ ಮಕ್ಕಳಿಗೆ ಮಾಡೋದಾದ್ರೆ ಒಂದು ಸ್ವಲ್ಪ ನೋಡಿಕೊಂಡು ಖಾರ ಹಾಕೋರಿ. ಇದಕ್ಕೆ ನೀವು ಏನದು ಮೆಣಸಿನಕಾಳು ಪೌಡ್ರ್ ಹಾಕ್ಕೊಂತಿರಲ್ಲ, ಅದರಿಂದ ಭಾಳ ಪೆಪ್ಪರ್ ಪೌಡ್ರ್ ಅಂತಿರಲ್ಲ ಅದನ್ನ ಹಾಕ್ಕೊಂಡ್ರೆ ಭಾಳನೇ ಟೇಸ್ಟಿಯಾಗಿ ಬರ್ತೈತಿ. ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕ್ಕೊಂಡೆ. ಯಾಕಂದರೆ ಹಿಟ್ಟಿಗೂ ಉಪ್ಪು ಹಾಕಿ ನಾವು ಕಲಿಸ್ಕೊಂಡಿವಿ. ಹಂಗೆ ಒಂದು ಸ್ವಲ್ಪ ಚಾಟ್ ಮಸಾಲನ್ನು ನಾನು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಉಂಡೆ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಂಡೆ ಆ ಕಡೆ. ಈಗ ಏನು ಮಾಡಬೇಕು ಅಂತ ನಾನು ಹೇಳ್ತೀನಿ. ನೋಡ್ರಿ, ಹಿಟ್ಟು ನಮ್ಮದು ನೆಂದೈತಿ, ಒಂದು ಸ್ವಲ್ಪ ಮೆತ್ತಗಾಗೈತೆ ಅಷ್ಟೇ. ಒಂದು ಸ್ವಲ್ಪ ಹಿಟ್ಟನ್ನು ನೀವು ಗಟ್ಟಿಯಾಗಿ ಕಲಿಸ್ಕೊಂಡ್ರೆ ಚೆನ್ನಾಗಿರ್ತೈತಿ. ಅಂದರೆ ನಮ್ಗೆ ಕಟ್ ಮಾಡೋವಾಗ ಏನಾಗುತ್ತೆ, ರೌಂಡಾಗಿ ಶೇಪ್ ಬರ್ತಾವೆ. ಇದನ್ನು ಸ್ವಲ್ಪ ಹಿಟ್ಟು ನಮ್ಮದು ಒಂದು ಸ್ವಲ್ಪ ಮೆತ್ತಗಾಗಿರೋದ್ರಿಂದ ಒಂದು ಸ್ವಲ್ಪ ಶೇಪು ಬರಲಿಲ್ಲ. ಅದಕ್ಕೋಸ್ಕರ ನಾನು ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊರಿ ಅಂತ ಹೇಳ್ತಿರೋದು. ನೋಡಲಿ, ಒಂದು ಸ್ವಲ್ಪ ಹಿಟ್ಟು ಹಚ್ಕೊಂಡು ಅದೇ ಗೋಧಿ ಹಿಟ್ಟನ್ನು ನಾನು ಕೆಳಗೆ ಹಾಕ್ಕೊಂಡು ಹಿಟ್ಟು ಹಚ್ಕೊಂಡು ಅದನ್ನ ನಾನು ಲಟ್ಟಿಸ್ಕೊತೀನಿ. ಇದನ್ನು ಯಾವ ರೀತಿ ನಾವು ಲಟ್ಟಿಸ್ಕೋಬೇಕಂದ್ರೆ ದುಂಡಗೆ ಲಟ್ಟಿಸ್ಕೋಬಾರ್ದು, ಉದ್ದಕ್ಕೆ ನಾವು ಲಟ್ಟಿಸ್ಕೊತ ಹೋಗ್ಬೇಕಾಕತಿ. ಈ ರೀತಿ ನೀವು ತೆಳ್ಳಗಾದ್ರೂ ತೀರ ತೆಳ್ಳಗೂ ಲಟ್ಟಿಸ್ಕೋಬಾರ್ದು, ತೀರ ದಪ್ಪನೂ ಲಟ್ಟಿಸ್ಕೋಬಾರ್ದು. ನಾವು ಚಪಾತಿ ಮಾಡ್ಕೊತೀವಲ್ಲ ಅಷ್ಟು ಲಟ್ಟಿಸ್ಕೊಂಡ್ರೆ ಸಾಕು. ಸ್ವಲ್ಪ ಹಿಟ್ಟು ಮೆತ್ತಗಾಗಿರೋದ್ರಿಂದ ನಾನು ಸ್ವಲ್ಪ ಜಾಸ್ತಿ ಹಿಟ್ಟು ಹಾಕಿ ನಾನು ಲಟ್ಟಿಸ್ಕೊಂಡು ನೀವು ಸ್ವಲ್ಪ ಹಿಟ್ಟು ಗಟ್ಟಿ ಆಯ್ತಂದ್ರೆ ನೀವು ಜಾಸ್ತಿ ಹಿಟ್ಟು ಹಚ್ಚೋ ಅವಶ್ಯಕತೆಯೇ ಇಲ್ಲ. ನೀವು ಸ್ವಲ್ಪನೇ ಹಿಟ್ಟು ಹಚ್ಕೊಂಡು ತೆಳ್ಳಗೆ ನೀವು ಉದ್ದಕ್ಕೆ
ಲಟ್ಟಿಸ್ಕೋಬೋದು. ನೋಡ್ರಿ ಪೂರ್ತಿಯಾಗಿ ಇಷ್ಟು ಉದ್ದಕ್ಕೆ ನಾನು ಲಟ್ಟಿಸ್ಕೊಂಡಿನಿ. ಈಗ ನಾನೇನು ಈ ಆಲೂಗಡ್ಡೆ ಮಿಶ್ರಣ ಮಾಡಿಟ್ಕೊಂಡಿದ್ನಲ್ಲ ಅದಕ್ಕೆ ಪೂರ್ತಿಯಾಗಿ ನಾನು ಇದನ್ನ ಹಚ್ಕೊತ ಬರ್ತೀನಿ. ಪೂರ್ತಿ ಅಂದರೆ ಒಂದು ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡು ನಾನು ಲಟ್ಟಿಸ್ಕೊಂಡ್ರೆ ನಮಗೆ ತೆಗಿಯಾಕ ಸುತ್ತಾಕ ನಮಗೆ ಅನುಕೂಲ ಆಗತ್ತೆ. ಅದಕ್ಕೋಸ್ಕರ ಸ್ವಲ್ಪ ಹಿಟ್ಟು ಹಚ್ಚಿ ಲಟ್ಟಿಸ್ಕೊರಿ. ನೋಡ್ರಿ ನಾನು ಆಲೂಗಡ್ಡೆ ಎಲ್ಲ ಮಸಾಲೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ, ಮೆಣಸಿನ್ಕಾಯಿ ಕೊತ್ತಂಬರಿ ಎಲ್ಲ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ನಾನು ಇದಕ್ಕೆ ಪೂರ್ತಿಯಾಗಿ ಸವರ್ತೀನಿ. ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ ನಾವು ಸವರ್ಕೋಬೋದಿಲ್ಲ. ನನಗೆ ಎಷ್ಟು ಬೇಕೋ ಅಷ್ಟು ನಾನು ಪೂರ್ತಿಯಾಗಿ ಇದಕ್ಕೆ ಸವರ್ಕೊತೀನಿ. ಎಲ್ಲ ಕಡೆಯೂ ನಾವು ಇದನ್ನ ನೋಡ್ರಿ ಈ ರೀತಿ ಆಲೂಗಡ್ಡೆನ ಚೆನ್ನಾಗಿ ಮ್ಯಾಶ್ ಮಾಡ್ಕೊಂಡ್ವಿ ಅಂದರೆ ನಾವು ಕರೆಕ್ಟಾಗಿ ಇದಕ್ಕೆ ಸವರಕ್ಕೆ ಚಲೋ ಆಕತಿ. ನೀವು ಚಮಚದಿಂದ ಏನಾದರೂ ಹಚ್ಚಿರಿ, ಇಲ್ಲ ಕೈಲಿಂದ ಅಂದರೂ ನಾವು ಹಚ್ಚಿರಿ. ನಾನು ಚಮಚದಿಂದ ಹಚ್ಚಕ್ಕೆ ಸರಿಯಾಗಲ್ಲ ಅಂತೇಳಂದು ಕೈಲಿಂದ ನಾನು ಇಲ್ಲಿ ಹಚ್ಚೀನಿ. ಭಾಳನೇ ಚೆನ್ನಾಗಿ ಬಂದ್ರೆ ನಮ್ಮ ತಂಗಿ ಮಗ ಅದು ಪಾಪ ಅಲ್ಲಿ ವಿಡಿಯೋ ನೋಡಿದ ಕೂಡಲೇ ಏನು ಮಾಡಿದ್ದು ದೊಡ್ಡಮ್ಮ ಅಂತ ಇದು ಮಾಡ್ತಿತ್ತು. ಹಾಗಾಗಿ ನಾನು ಒಂದು ಸ್ವಲ್ಪ ಹುಡುಗಗೆ ಮಾಡಿ ಕಳಿಸಿದ್ರೆ ಆತ ಅಂತ ಹೇಳಂದು ಬೇಗನೆ ಮಾಡ್ಕೊಂಡು ಆಮೇಲೆ ಬೇಗನೆ ಆದವು ಫ್ರೆಂಡ್ಸ್. ಇವು ಭಾಳತ್ತೇನೋ ಟೈಮ್ ಹಿಡಿಲಿಲ್ಲ ನನಗೆ ಮಾಡೋಕೆ. ಒಂದು ಅರ್ಧ ಮುಕ್ಕಾಲು ಗಂಟೆ ಒಳಗೆ ಅವನಿಗೆ ಬೇಕಾದಷ್ಟು ಮಾಡಿ ಕಳಿಸೀನಿ. ಹಾಗಾಗಿ ನೀವು ಒಂದು ಸರ್ತಿ ಈ ರೆಸಿಪಿನ ಮನ್ಯಾಗ ಟ್ರೈ ಮಾಡಿರಿ ಅಂತ ಹೇಳ್ತೀನಿ. ನೋಡ್ರಿ ಈ ರೀತಿ ನಾನಿಂದ ಪೂರ್ತಿಯಾಗಿ ಸುಳ್ಳಿನ ಸುತ್ತಕೊಂಡೆ ಅಷ್ಟು ತುಂಬಿ ಅದಕ್ಕೆಲ್ಲ ಆಲೂಗಡ್ಡೆ ಮಿಶ್ರಣ ಹಚ್ಚಿ ಈ ರೀತಿಯಾಗಿ ನಾನು ಸುತ್ತಿ ಈಗ ನಾನಿಂದ ಕಟ್ ಮಾಡ್ಕೊತ ಹೋಗ್ತೀನಿ. ಇಲ್ಲೇ ನಮಗೆ ಒಂದು ಸ್ವಲ್ಪ ಇದು ಹಿಟ್ಟು ಮೆತ್ತಗಾಗಿರೋದ್ರಿಂದ ಇಲ್ಲಿ ನಮಗೆ ಕಟ್ ಮಾಡೋಕೆ ಒಂದು ಸ್ವಲ್ಪ ಅದು ಯಾಕಂದ್ರೆ ಹಿಟ್ಟು ಮೆತ್ತಗಾಗ್ಬಿಡ್ತೈತಲ್ಲ, ಹಾಗಾಗಿ ಒಂದು ಸ್ವಲ್ಪ ಶೇಪ್ ಚೆನ್ನಾಗಿ ಬರಲ್ಲ. ರೆಸಿಪಿ ಎಲ್ಲ ಚೆನ್ನಾಗೇ ಬರ್ತೈತಿ, ಆದರೆ ಟೇಸ್ಟು ಚೆನ್ನಾಗಿ ಬರ್ತೈತಿ, ರೆಸಿಪಿ ಚೆನ್ನಾಗಿ ಬರ್ತೈತಿ, ಆದರೆ ಸ್ವಲ್ಪ ಶೇಪ್ ಚೆನ್ನಾಗಿ ಬರಲ್ಲ ಅನ್ನೋದಷ್ಟೇ. ಸ್ವಲ್ಪ ಹಿಟ್ಟನ್ನು ಗಟ್ಟಿಯಾಗಿ ಕಲಿಸ್ಕೊಂಡ್ರೆ ನಾವು ಕಟ್ ಮಾಡಿದಾಗೇ ರವು ಉಂಡು ಶೇಪಾಗಿ ಬರ್ತಾಯಿವು. ನಾನು ಸ್ವಲ್ಪ ಕಟ್ ಮಾಡಿಕೊಂಡು ಕೈಯಲ್ಲೇ ಒಂದು ಸ್ವಲ್ಪ ಅಗಲ ಮಾಡಿಕೊಂಡು ನಾನು ರೆಡಿ ಮಾಡ್ಕೊಂಡೆ. ನೋಡ್ರಿ ಈ ರೀತಿ ಮಾಡಿ ಇಟ್ಕೊಂಡೆ. ಒಂದು ಕಡೆ ನಾನು ಎಣ್ಣೆನೂ ಕಾಯಕ್ಕೆ ಇಟ್ಕೊಂಡಿನಿ. ಇಟ್ಕೊಂಡು ಇವನ್ನ ನಾನು ಕಟ್ ಮಾಡ್ಕೊಳಕ್ಕೆ ಕುಂತೀನಿ. ನೋಡಿರಿ ಪೂರ್ತಿಯಾಗಿ ನಾನು ಕಟ್ ಮಾಡ್ಕೊಂಡು ಇಟ್ಕೊಂಡೆ. ನೋಡಿರಿ ಈ ರೀತಿ ಒಂದು ಸ್ವಲ್ಪ ಅಗಲ ನಾನು ಕೈಯಲ್ಲೇ ಮಾಡಿಟ್ಕೊಂಡೆ. ನಾನೇನು ಮೊದಲಿಗೆ ಒಂದು ಸ್ವಲ್ಪ ಹಿಟ್ಟು ತೆಗೆದಿಟ್ಟಿದ್ದೆ, ಅದನ್ನು ನಾನೀಗ ಅದಕ್ಕೆ ಸ್ವಲ್ಪ ನೀರು ಹಾಕಿ ಇದನ್ನು ಕೋಟಿಂಗ್ಗೋಸ್ಕರ ನಾನು ಇದನ್ನ ರೆಡಿ ಮಾಡ್ಕೊಳಕ್ಕೆ ಕುಂತೀನಿ. ತೀರ ಗಟ್ಟಿಗೂ ಬೇಡ, ತೀರ ತೆಳ್ಳಗೂ ಬೇಡ, ಆ ರೀತಿ ನೀವನ್ನ ಕಲಿಸ್ಕೋಬೇಕಾಗತ್ತೆ. ನೀರು ಹಾಕ್ಕೊಂಡು ಮೇಲೊಂದು ಸ್ವಲ್ಪ ಇದಕ್ಕೂ ಎಳ್ಳು ಹಾಕ್ಕೊಂಡೆ. ನಾನು ಅವಾಗಲೇ ಹೇಳಿದ್ದೀನಿ, ಎಳ್ಳು ಆಪ್ಷನಲ್ಲು, ಬೇಕಿದ್ರೆ ಹಾಕ್ಕೋಬೋದು, ಇಲ್ಲಾಂದರೆ ಇಲ್ಲ ಅಂತೇಳಂದು ಹಾಕ್ಕೊಂಡು ಈಗ ನಾವು ಅಂದರೆ ನಾವು ಇದನ್ನ ಅದರಲ್ಲಿ ಅದ್ದಿ ತೆಗಿತೀವಲ್ಲ, ಕೋಟಿಂಗ್ ಮಾಡ್ತೀವಲ್ಲ, ಅವಾಗ ಒಂದು ಸ್ವಲ್ಪ ಮೇಲೆ ಎಳ್ಳೆಲ್ಲ ಸಿಗ್ತಾವಲ್ಲ, ಚೆನ್ನಾಗಿ ಅನ್ನಿಸ್ತಾವೆ. ಅದಕ್ಕೋಸ್ಕರ ನಾನು ಅದಕ್ಕೂ ಎಳ್ಳು ಹಾಕಿ ಸ್ವಲ್ಪ ನೀರು ಹಾಕಿ ಇದನ್ನು ಅದರಲ್ಲಿ ಎದ್ದೆದ್ದು ನಾವೇನು ಆಲೂಗಡ್ಡೆ ಇದನ್ನು ಮಾಡಿ ಇಟ್ಕೊಂಡಿದ್ವಲ್ಲ ಸ್ನ್ಯಾಕ್ಸ್ನ ಅದ್ರಾಗ ಎದ್ದು ನಾನಿಲ್ಲಿ ಎಣ್ಣೆಯಾಗ ಕರಿಯಾಕೊಂತೀನಿ. ಇದನ್ನು ಎಲ್ಲಿ ಮಟ್ಟ ಕರಿಬೇಕಪ್ಪ ಅಂದ್ರೆ ನಾವು ಪೂರ್ತಿಯಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ನಾವು ಇವನ್ನ ಕರಿಬೇಕು. ಭಾಳ ಚೆನ್ನಾಗಿ ಬಂದವು ಫ್ರೆಂಡ್ಸ್, ಕ್ರಿಸ್ಪಿಯಾಗಿ ಬಂದಿದ್ದಾವೆ ಮತ್ತು ಟೇಸ್ಟಿಯಾಗಿನೂ ಅಷ್ಟೇ ಚೆನ್ನಾಗಾಗ್ಯಾವು. ಈ ಮಳೆಗಾಲಕ್ಕಂತೂ ಈಗ ಈ ಥಂಡಿಗಾಲಕ್ಕಂತೂ ಮಾಡಿಟ್ಕೊಂಡ್ರೆ ಸಾಯಂಕಾಲ ಟೈಮ್ನಾಗ ಬಾಯಿ ಏನು ಬೇಕಂತ ತಿನ್ಬೇಕು ಮನಸ್ಸು ಬರ್ತಿರ್ತೈತೆ. ಅವಾಗ ಏನಾದರೂ ತಿನ್ಬೇಕಪ್ಪ ಈ ಥಂಡಿಗೆ. ಆಮೇಲೆ ಹೊರಗಿನಿಂದ ಬಂದ ತಕ್ಷಣ ಮಕ್ಕಳು ಹೊರಗಿನಿಂದ ಬಂದ ತಕ್ಷಣ ಕೊಡ್ಬೋದು. ಆಮೇಲೆ ನೀವು ಈಗ ಸ್ಕೂಲಿಗೆ ಹೋಗೋಬೇಕಾರೆ ಸ್ನ್ಯಾಕ್ಸ್ ಅಂತೇಳಂದು ಒಂದು ಬಾಕ್ಸ್ನಾಗ ಹಾಕ್ತೀರಿ, ಅವಾಗೂ ಇವನು ಒಂದು 4 ನೀವನ್ನ ಹಾಕಿ ಬಾಕ್ಸಿಗೂ ಹಾಕಿ ಕಳಿಸ್ಬೋದು ಮಕ್ಕಳಿಗೆ. ಮಕ್ಕಳು ಇಷ್ಟಪಟ್ಟು ತಿಂತಾರೆ, ದೊಡ್ಡವರು ಇಷ್ಟಪಟ್ಟು ತಿಂತಾರೆ. ಒಂದು ಸರ್ತಿ ಈ ರೆಸಿಪಿನ ನಾವು ಮನ್ಯಾಗ ರೆಡಿ ಮಾಡಿ ಇಟ್ಕೊಂಡ್ವಿ ಅಂದ್ರೆ ಬೇಕಂದಾಗ ನಾವು ಬಾಯಿಡ್ಸ್ಕೊತ ಅಡ್ಡಾಡ್ಬೋದು ಅಂತ ಅಂದು ಹೇಳ್ತೀನಿ. ಭಾಳನೇ ಚೆನ್ನಾಗಿರುವಂಥ ಸ್ನ್ಯಾಕ್ಸನ್ನು ನಾನು ರೆಡಿ ಮಾಡಿ ಇಲ್ಲಿ ತೋರಿಸಿದ್ದೀನಿ. ಅಷ್ಟೇ ಚೆನ್ನಾಗಿ ಸೂಪರಾಗಿ ಬಂದವು. ನಿಮಗೆ ನಾನು ಮಾಡೋ ಎಲ್ಲ ಅಡುಗೆಗಳು ಒಳ್ಳೊಳ್ಳೆ ಅಡುಗೆಗಳನ್ನ ತೋರಿಸಿದ್ದೀನಿ. ರೆಸಿಪಿಗಳನ್ನ ಒಂದು ಸರ್ತಿ ಟ್ರೈ ಮಾಡಿ ನೋಡಿರಿ. ಟ್ರೈ ಮಾಡಿದಾಗಲೇ ನಿನಗೆ ಗೊತ್ತಾಗೋದು ಅದು ರೆಸಿಪಿ ಯಾವ ರೀತಿ ಬರುತ್ತಾ, ಟೇಸ್ಟ್ ಹೆಂಗಿರುತ್ತಾ ಅಂತೇಳಂದು. ಅದಕ್ಕೋಸ್ಕರ ರೆಸಿಪಿನ ಟ್ರೈ ಮಾಡಿ ನೋಡಿರಿ, ಹೆಂಗೆ ಬಂದಿತ್ತು ಅಂತೇಳಂದು ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿರಿ. ನೋಡಿದ್ರೆ ನನಗೆ ತೋರಿಸ್ತೀನಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ನೋಡಿರಿ. ನಾನು ಮುರಿದನ್ನು ತೋರಿಸ್ತೀನಿ. ಅದಕ್ಕೋಸ್ಕರ ಒಂದು ಸರ್ತಿ ಮನೆಯಾಗ ಟ್ರೈ ಮಾಡಿರಿ. ನಾನು ಮತ್ತೆ ಮುಂದೆ ಒಳ್ಳೊಳ್ಳೆ ವಿಡಿಯೋಗಳನ್ನ ತರೋದಕ್ಕೆ ನನಗೆ ಪ್ರೋತ್ಸಾಹ ಸಿಗುತ್ತೆ. ನಿಮ್ಗೆ ವಿಡಿಯೋ ಇಷ್ಟ ಆದ್ರೆ ಮತ್ತು ರೆಸಿಪಿಗಳು ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದನ್ನು ಮರಿಬೇಡಿ. ಮತ್ತೆ ಮುಂದೆ ಒಂದು ಒಳ್ಳೆ ವಿಡಿಯೋದೊಂದಿಗೆ ನಾನು ಬರ್ತೀನಿ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್, ಬಾಯ್.